ಬಾಯಿಗೆ ಬಂದವ್ರೆ ಹೋಗಿ ಈಗ ಅಕ್ಕ ಅಂತ ತಪ್ಪಿಬಿಟ್ಟವ್ರೆ. ಬಾಯಿಗೆ ಬಂದು ಬೈದವರು ಕಿತ್ತಾಡದವರು ನಾವ್ಯಾರು ಹೇಳಲಿಲ್ಲ ಹಿಂಗನ್ನಪ್ಪ ಹಂಗನ್ನಪ್ಪ ಅಂತ ಹೇಳಿ. ಹೌದಾ ಇಲ್ವಾ? ಈಗ ಅಕ್ಕ ಅನ್ಬಿಟ್ಟು ಹೋಗಿ ತಪ್ಪಿಕೊಂಡು ಅಕ್ಕ 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 ಅನ್ಕೊಂಡು ಕಾಲ ಕಳೀತಾವ್ರೆ. ನಿಮ್ಗೇನ್ರಪ್ಪ ಕಷ್ಟ? ಆಯ್ತಲ್ಲ, ಒಂದ್ ಕಣ್ಣು ಹೋಗಾಯ್ತು, 5 ವರ್ಷ ಆಗೋಯ್ತು. ಈಗ 2ನೇ ಕಣ್ಣು ಹೊರಟೋಯ್ತಲ್ಲ, 2ನೇ ಕಣ್ಣು ಹೋಯ್ತಾ ಇಲ್ವಾ? ಈಗ ಇನ್ಯಾಕೆ ಆಸೆ ಇಟ್ಕೊಂಡಿದ್ದೀರಿ? ಹೇಳ್ಬೇಕು ನೀವು ದಳದವ್ರಿಗೆ, ದಳದ ಕಾರ್ಯಕರ್ತರಿಗೆ ಹೇಳ್ಬೇಕು, ಏ ಅಣ್ಣ ಬರ್ರೋ, 1 ಕಣ್ಣು ಆಯ್ತು, 2 ಕಣ್ಣು ಆಯ್ತು. ನೀವು ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೀರಿ, 3 ಬಾರಿ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಮಾಡಿ ಕಳ್ಸಿಕೊಟ್ಟಿದ್ದೀರಿ, ಪ್ರಧಾನಮಂತ್ರಿ ಮಾಡಿ ಕಳ್ಸಿಕೊಟ್ಟಿದ್ದೀರಿ. ಅವತ್ತಿಂದ ಇವತ್ತಿನವರೆಗೂ ರಾಮನಗರ ಹೆಂಗಿತ್ತು ಹಂಗೆ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯನವರು ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ನಾವೆಲ್ಲ ಸೇರಿ ಕಾಂಗ್ರೆಸ್ ಶಾಸಕರನ್ನ ಮಾಡಿದೀವಿ. ಈ ಭಾಗದ ಅಭಿವೃದ್ಧಿ ಆಗ್ಬೇಕು. ಕೇಳ್ಬೇಕಾ ಬೇಡವಾ? ನೀವು ಯಾವಾಗ ಕೇಳ್ತೀರಿ? ನೀವು 26ನೇ ತಾರೀಕು ಆದ್ಮೇಲೆ ಅಯ್ಯೋ ಹಿಂಗ್ ಮಾಡ್ಬೇಕಾಗಿತ್ತು, ಅಯ್ಯೋ ನನ್ನ ಕೈಲಿ ಶಕ್ತಿ ಇತ್ತು. 26ನೇ ತಾರೀಕು ಸಾಯಂಕಾಲ 5 ಗಂಟೆ ಆದ್ಮೇಲೆ ನಿಮ್ದೇನು ನಡೆಯುವುದಿಲ್ಲ. ಇವತ್ತೇ ಈಗಲೇ ನೀವು ತೀರ್ಮಾನ ಮಾಡಬೇಕು, ನಾನು ಏನ್ ಮಾಡಬೇಕು ಅಂತ ಹೇಳಿ. ನೀವಿವತ್ತು ನಿಮಗೆ ಶಕ್ತಿ ಇದೆ, ಅಥವಾ ಈಗ ನಿಂತಿರೋರು ರಾಮನಗರ ಜಿಲ್ಲೆಯವರ? ನಿಮ್ ಜಿಲ್ಲೆಯವರೇನ್ರಿ? ಅವ್ರ ಹಾಸನ ಜಿಲ್ಲೆಯವರು. ಅವ್ರ ತಮ್ಮ ಜನತಾದಳದ ಶಾಸಕರು. ಯಾರು? ಬಾಲಕೃಷ್ಣ ಅಂತ ಹೇಳಿ ಚನ್ನರಾಯಪಟ್ಟಣ ತಾಲೂಕು ಅವರು. ಇವ್ರ ಕುಟುಂಬ ಅವರು ಶಾಸಕರು. ಎಲ್ಲಿ? ಚನ್ನರಾಯಪಟ್ಟಣದಲ್ಲಿ. ಅವ್ರ ಮಾವ ನೀವು ಓಟ್ ಹಾಕಿ MLA ಮಾಡಿದವರು, ನೀವು ಓಟ್ ಹಾಕಿ MP ಮಾಡಿದವರು. ಹಾಸನ ಜಿಲ್ಲೆಯವರು ಸೋಲ್ಸ್ ಕಳ್ಸದ ಮೇಲೆ, ಯಾರನ್ನ ಸೋಲ್ಸ್ ಕಳ್ಸಿದ್ರು? ನೀವು ಪ್ರಧಾನಮಂತ್ರಿ ಮಾಡಿದ ಮೇಲೆ. ಈ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಮುಖ್ಯಮಂತ್ರಿ ಮಾಡಿ ಪ್ರಧಾನಮಂತ್ರಿ ಮಾಡಿದಂತ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯವರು ಅವರನ್ನ ಸೋಲ್ಸಿ ಕಳಿಸಿದಾಗ ನೀವು ಮತ್ತೆ ಅವರನ್ನ MP ಮಾಡಿದಿರಿ. ಹೌದಾ ಇಲ್ವಾ? ಮುಖ್ಯಮಂತ್ರಿ ಆಗಿದ್ದಾಗ ಏನೇನ್ ಮಾಡಿದ್ದಾರೆ? ಪ್ರಧಾನಮಂತ್ರಿ ಆದಾಗ ಏನೇನ್ ಮಾಡಿದ್ದಾರೆ? ಇವತ್ತು ಅರ್ಕಾವತಿ ನದಿಯಲ್ಲಿ ನೀರಿಲ್ಲ, ನೀರ್ ಬಿಡಿಸಿ ಅಂತ ಹೇಳಿ MLA ಅವ್ರಿಗೆ ಫೋನ್ ಮಾಡ್ತೀರಿ, ನನಗ್ ಫೋನ್ ಮಾಡ್ತೀರಿ. ನಮ್ಮೂರಿಗೆ ರಸ್ತೆ ಇಲ್ಲ, ರಸ್ತೆ ಟಾರ್ ಹಾಕ್ಸ್ಬಿಡಿ ಅಂತ ಕೇಳ್ತೀರಿ. ನಮ್ಮೂರು ಗುಂಡಿ ಬಿದ್ದೋಗದೆ ಕಾಣದೇ ಇಲ್ಲ ಅಂತ ಹೇಳ್ತೀರಿ. ಎಷ್ಟು ಬಾರಿ ಮುಖ್ಯಮಂತ್ರಿ ಮಾಡಿದ್ದೀರಿ? 3 ಬಾರಿ ಈ ಜಿಲ್ಲೆ, ಈ ಕ್ಷೇತ್ರದ ಜನ ನೀವು ಮುಖ್ಯಮಂತ್ರಿಯನ್ನ ಮಾಡಿ ಪಕ್ಷ ಬಿಟ್ಟು ಮಾಡಿದೀರಾ ಇಲ್ವಾ? ಇಲ್ಲಿರೋರೇ ಸುಮಾರು 50ರಿಂದ 60% ಜನ ಓಟ್ ಹಾಕಿ ಸಹಾಯ ಮಾಡಿದ್ದೀವಿ. 50-60% ಜನ. ಒಂದೇ ಒಂದು ಕಾರಣ, ಏನೋ ನಮ್ಮವರು ಒಂದಾಗಲಿ ಅಂತ ಹೇಳಿ. ನೀವ್ ಹೇಳ್ತಾ ಇರ್ಬೋದು, ಕಾಂಗ್ರೆಸ್ ಶಾಲೆ ಹಾಕೊಂಡಿರ್ಬೋದು, ಆದ್ರೂ ಇವತ್ತು ನಿಮ್ಮ ಜಿಲ್ಲೆಯ ಋಣವನ್ನ ಬಿಟ್ಟು ಈಗ ಬೇರೆ ಜಿಲ್ಲೆಗೆ ಹೋಗಿದಾರಲ್ಲ, ನೀವು ಯಾಕೆ ಜನತಾದಳದ ಕಾರ್ಯಕರ್ತರಿಗೆ ನೀವು ಮನವಿ ಮಾಡಬಾರ್ದು? ಆಯ್ತು, ಪಂಚಾಯತಿ ಎಲೆಕ್ಷನ್ ಅಲ್ಲಿ ಕಿತ್ತಾಡಿರ್ಬೋದು, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಕಿತ್ತಾಡಿರ್ಬೋದು, ಬೇರೆ ಬೇರೆ ಕಾರಣ ಕಿತ್ತಾಡಿರ್ಬೋದು. ಆದ್ರೆ ಇವತ್ತು ನಿಮ್ಗೊಂದು ಅವಕಾಶ ಇದೆಯಲ್ಲ. ಅವ್ರು ಹೇಳಿದ್ರ ಮಂಚನಬಲ್ಲೆ ನೀರು ತುಂಬಿಸ್ತೀನಿ ಅಂತ? ದಳದವ್ರು ಯಾರ? ಪ್ರೈಮ್ ಮಿನಿಸ್ಟರ್ ಹೇಳಿದ್ರ? ಮುಖ್ಯಮಂತ್ರಿ ಹೇಳಿದ್ರ? ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ರ ಮಂಚನಬಲ್ಲೆ ತುಂಬಿಸ್ತೀನಪ್ಪ ಅಂತ? ಅರ್ಕಾವತಿಯಲ್ಲಿ ನೀರು ಬರ್ತದೆ ಅಂತ ಹೇಳಿದ್ರ? ಈ ಜಿಲ್ಲೆನಲ್ಲಿ ಯಾವ್ದಾರು ಒಬ್ಬ ಹೇಳಿದ್ದಾನೆ ಅಂತ ಅಂದ್ರೆ ಅದು ನಿಮ್ಮ ಸಂಸತ್ ಸದಸ್ಯ ನಾನು ಅಂತಕ್ಕಂಥದ್ದನ್ನ ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು.
ಅರ್ಕಾವತಿ ಯಾವತ್ತೂ ಡ್ರೈ ಆಗೋಗಿತ್ತು, ಹೌದಾ ಅಲ್ವಾ? ಒಂದೇ ಒಂದು ಸೇತುವೆ ಮಾಡ್ಸಕ್ ಆಗ್ಲಿಲ್ಲ ರೀ. ಒಂದೇ ಒಂದು ಸೇತುವೆ ಅಲ್ಲಿಂದ ಇಲ್ಲಿ ಗಂಟ ಇವತ್ತು 10 ಸೇತುವೆ ನಡೀತಾವೆ ಕೆಲಸ. ಎಷ್ಟು ಸೇತುವೆ ನಡೀತಾವೆ? ಅಲ್ಲಿ ಯಾವ್ದೋ ಒಂದು ಸೇತುವೆ ಮಂಜೂರಾಗಿದ್ದನ್ನ ಆ ಕಡೆ ಈ ಕಡೆ ಹಂಗೆ ಬಿಟ್ಬಿಟ್ರು, ಮಾನಮೆಂಟ್ ತರ. ನನ್ನ ಯಾರೋ ಕರ್ಕೊಂಡು ಹೋಗಿದ್ರು ನಮ್ಮ ಮರ್ತೋದ್ರೇನಪ್ಪ, ಮರ್ತೋದ್ರೇನೆಯ? ಅಲ್ಲಪ್ಪ, ರಾಂಪುರ್ ಸೇತುವೆ, ಗುಡದಳ್ಳಿ ರಾಂಪುರ, ಮರ್ತೋದ್ರೇನಪ್ಪ? ಯಾಕೆ? ಕಾಳೆಗೋಡದ ದೊಡ್ಡ ಲಿಫ್ಟ್ ಇರಿಗೇಷನ್ ಮಾಡ್ಕೊಡಿ ಅಂತ ಕೇಳಿದ್ರಿ, ಮಾಡಿದ್ರೇನ್ರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ? ಅಲ್ಲ, ಇದು ಕಾಂಗ್ರೆಸ್ ಅವ್ರು ಮಾತ್ರ ನೀರ್ ಬರ್ತದ? ರೈತರು ಎಲ್ರಿಗೂ ನೀರ್ ಬರ್ತದ? ನೀವ್ ಯಾಕೆ ಅದನ್ನೆಲ್ಲ ನೆನ್ಸ್ಕೊಳ್ಳೋದಿಲ್ಲ? ಯಾಕೆ ನೀವು ಮಾತಾಡ್ತಾ ಇಲ್ಲ? ನನ್ ಕೆಲಸ ಮಾಡ್ತಾ ಇಲ್ವೇನ್ರಿ? ನೀವ್ ಯಾಕೆ ನಿಮ್ ಮಕ್ಳಿಗೆ ಹೇಳಲ್ಲ, ನಿಮ್ ಹುಡುಗರುಗಳಿಗೆ ಹೇಳಲ್ಲ? ಪ್ರತಿ ಮನೆಯಲ್ಲೂ ಕೂಡ ಯಾರೇ ಇದ್ರು ಕೂಡ ಬನೋಲ್ಸಂತ ಕೆಲಸ ಯಾಕೆ ಮಾಡೋದಿಲ್ಲ? ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಇವತ್ತು 8 ತಿಂಗಳಾಗಿದೆ ನಮ್ ಸರ್ಕಾರ ಬಂದು. ನಿಮ್ ಕಸ್ಬಾ ಕೈಲಂಚಿಕೆನೆ ಇಲ್ಲ ಅಂತ ಅಂದ್ರು 120 ಕೋಟಿ ರೂಪಾಯಿ ಕೆಲಸ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದೀವಪ್ಪ. 120 ಕೋಟಿ ಕೆಲಸ ಸ್ಯಾಂಕ್ಷನ್ ಮಾಡಿ ಕೆಲಸ ನಡೀತಾ ಇದೆ. ಸೇತುವೆಗಳದೇ 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ, ಚೆಕ್ ಡ್ಯಾಮ್ ಸೇತುವೆ ಮಾಡಿ ಅಂತ ಹೇಳ್ಬಿಟ್ಟು. ಸುಗ್ನಳ್ಳಿಗೆ ಸೇತುವೆ ಮುರಿದೋಗಿತ್ತಲ್ಲ, ಮಾಡಿದ್ರೇನ್ರಿ? ಯಾವ್ದು ಇದು ಮಂಚನ್ ಬಲೆ ಹರಿಶ್ಚಂದ್ರ, ಅದ್ರ ಕೆಳಗಡೆ ಇನ್ನೊಂದು ಇಲ್ಲಿ ಗುನ್ನೂರು ಸೇತುವೆ, ದಿಂದಳ್ಳಿ ಸೇತುವೆ, ವಡ್ರಳ್ಳಿ ಸೇತುವೆ. ನಾವ್ ಮಾಡ್ಲಿಲ್ವೇನ್ರಿ ಕೆಲಸ? ಯಾಕೆ ನಿಮ್ಗೆ ಓಟ್ ಕೇಳೋದಕ್ಕೆ ಕಷ್ಟನಾ? ಮೋದಿ ಅವ್ರು ಬಂದು, ಬಿಜೆಪಿ ಅವ್ರು ಬಂದು ಓಟ್ ಈ ಕೆಲಸ ಎಲ್ಲ ಮಾಡಿಸ್ಕೊಟ್ಟಿದ್ರಾ? ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ ನೀವು? ದಳದವ್ರಿಗೆ ಹೇಳಿ, ನಾಗೇಗೌಡ್ರನ್ನ ಸಮಾಧಿಗೆ ಹೋಗಿ ಹೂವ ಇಕ್ತಾರ್ರಿ, ಮಾದೇಗೌಡ್ರನ್ನ ಬಾಯಿಗೆ ಬಂದಂಗ್ ಬೈತಾ ಇದ್ರು ರೀ. ನಾಗೇಗೌಡ್ರನ್ನ ಬಾಯಿಗೆ ಬಂದಂಗ್ ಬೈತಾ ಇದ್ರು. ಇವತ್ತು ಅವ್ರ ಸಮಾಧಿ 20 ವರ್ಷ ಆದ್ಮೇಲೆ ನೆನಪಾಗಿದೆ. ಎಷ್ಟು ವರ್ಷ ಆದ್ಮೇಲೆ? 20 ವರ್ಷ ಆದ್ಮೇಲೆ ನೆನಪಾಗಿದೆ. ನಾ ತಪ್ಪು ಅಂತ ಹೇಳೋದಿಲ್ಲ, ರಾಜಕಾರಣವನ್ನ ಯಾವ ಹಂತದಲ್ಲಿ ಮಾಡ್ತಾ ಇದ್ದಾರೆ. ನೀವ್ ಯಾಕೆ ಸುಮ್ಮನೆ ಕೂತಿದ್ದೀರಿ? ನೀವ್ ಯಾಕೆ ಇನ್ನ ಯೋಚನೆ ಮಾಡ್ತಾ ಇದ್ದೀರಿ? ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಬೇರೇನು ಮಾತಾಡೋದು ಬೇಡ. ನಾವು ಮಾಡಿರುವಂತ ಕೆಲಸ ಕಾರ್ಯಗಳು, ನಿಮ್ ಜಿಲ್ಲಾಸ್ಪತ್ರೆ ಅವರೆಲ್ಲ ಮಾಡಿಸಿದ್ದು, ನಾವು ನಮ್ಮ ಸರ್ಕಾರದ ಅವಧಿನಲ್ಲಿ ನಾನು ಇನಿಷಿಯೇಟ್ ತಗೊಂಡು ಮಾಡಿಸಿದ್ದು. ನಾನು ಓಪನ್ ಮಾಡಿದಾಗ್ಲೂ ಹೇಳಿದೆ ಏನೇನಾಗಿತ್ತು ಏನೇನು ಅಂತ ಹೇಳಿ. ಗುದ್ಲಿ ಪೂಜೆ ಮಾಡಿದಾಗ್ಲೂ ಹೇಳಿದೆ, ಓಪನ್ ಆದಾಗ್ಲೂ ಹೇಳಿದೆ ಹೆಂಗಾಯ್ತು ಈ ಆಸ್ಪತ್ರೆ ಅಂತ ಹೇಳಿ. ಇವತ್ತು ಕೆರೆ ತುಂಬಿಸೋ ಯೋಜನೆ ಜಾರಿಗೆ ತಂದಿದ್ದೀವಿ. ಕೈಲಂಚದಲ್ಲಿ 3-4 ಕೆರೆ ತುಂಬಿಸ್ತಾ ಇದ್ದೀವಿ. 3-4 ಕೆರೆ ಅಲ್ಲ ರೀ, ಇವತ್ತು ಕೈಲಂಚ ಹೋಬಳಿನಲ್ಲಿ ಎಷ್ಟು ಕೆರೆ ಅಷ್ಟು ತುಂಬಿಸಕ್ಕೂ ಆಕ್ಷನ್ ಪ್ಲಾನ್ ರೆಡಿ ಮಾಡಿಸ್ತಾ ಇದ್ದೀನಿ. ಯಾರ ಶಕ್ತಿ? ನೀವು ಶಕ್ತಿ ಕೊಟ್ಟಿದ್ದೀರಾ, MLN ಮಾಡಿದ್ದೀರಾ. ಕಸ್ಬಾದಲ್ಲಿ 60 ಕೆರೆ ತುಂಬಿಸಕ್ಕೆ ಪ್ಲಾನ್ ಮಾಡಿದೀವಿ. ಕಸ್ಬಾ ಹೋಬಳಿನಲ್ಲಿ ಎಷ್ಟು? 60 ಕೆರೆ. ಯಾರು ನೀರಾವರಿ ಸಚಿವರು? DK ಶಿವಕುಮಾರ್ ಅವ್ರಿ. ಅವ್ರ ಕೈ ಬಲಪಡಿಸಿ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿ. ಅವ್ರಿಗೆ ನೀವು ಶಕ್ತಿ ತುಂಬುವಂತ ಕೆಲಸ ಮಾಡ್ತು ಅಂತ ಅಂದ್ರೆ ಇವತ್ತು ನಿಮ್ಮ ಶಾಶ್ವತವಾಗಿ ನಿಮ್ಗೆ ಇವತ್ತು ಕೆರೆ ತುಂಬಿಸುವಂತ, ಇವತ್ತು ಎಲ್ಲ ಭಾಗವನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ನಾನು ಮಾಡ್ತೇನೆ. ಬೇರೆಯವರು 108 ಹೇಳ್ಬೋದು,
ಇವತ್ತು ಬರ ಇದೆ ನಿಮ್ಗೆ. ನನಗೆ ಹೇಳಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹಿಂದಿನ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ರು. ಇವತ್ತು HVDS ಯೋಜನೆ ಅಂತ ಜಾರಿಗೆ ತಂದು ನಿಮ್ಗೆ ನಂಟಿಸ್ತಾನ ಅದೇ ಮಂಡ್ಯ ಜಿಲ್ಲೆನಲ್ಲಿ ನಂಟಿಸ್ತಾ ಇರ್ಬೋದು, ತುಮಕೂರು ಜಿಲ್ಲೆನಲ್ಲಿ ನಂಟಿಸ್ತಾನ ಇರ್ಬೋದು, ಈ ಕಡೆ ಚಿಕ್ಕಬಳ್ಳಾಪುರ ಕಡೆನೂ ನಂಟಿಸ್ತಾನ ಇರ್ಬೋದು, ಹಾಸನ ಕಡೆನೂ ನಂಟಿಸ್ತಾನ ಇರ್ಬೋದು, ಮೈಸೂರು ಕಡೆನೂ ನಂಟಿಸ್ತಾನ ಇರ್ಬೋದು. ಯಾವ್ದಾರ ಒಂದೇ ಒಂದು ತಾಲೂಕಲ್ಲಿ ಈ ಟ್ರಾನ್ಸ್ಫಾರ್ಮರ್ ಹಾಕೊಡೋ ಯೋಜನೆ ರಾಜ್ಯದಲ್ಲಿ ಎಲ್ಲರ ಮೂಲೆಯಲ್ಲಿ ಅನುಷ್ಠಾನ ಆಗಿದ್ಯಾ ಅಂತ ಕೇಳ್ಕೊಬತ್ತೀರಾ ಒಂಚೂರು? ಎಷ್ಟು ಜನಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಟ್ಟಿದ್ದೀನಿ? 1.25 ಲಕ್ಷ 1.5 ಲಕ್ಷ ರೂಪಾಯಿ ರೀ ಅವತ್ತು ಬೀಳ್ತಾ ಇದ್ದಿದ್ದು. ಇವತ್ತು 20,000ಕ್ಕೂ ಹೆಚ್ಚು ರೈತರಿಗೆ ಅನುಕೂಲ ಆಗುವಂತದ್ದಕ್ಕೆ ಸುಮಾರು 10,000 ಟ್ರಾನ್ಸ್ಫಾರ್ಮರ್ ರಾಮನಗರ ತಾಲೂಕಿನಲ್ಲಿ. ಯಾರಿಗ ಅನುಕೂಲ ಆಗಿರೋದು? ಒಕ್ಕಲಿಗರಿಗಲ್ವೇನ್ರಿ? ವ್ಯವಸಾಯ ಮಾಡೋರಿಗೆ ನಾಚಿಕೆ ಪಡ್ತಿರಲ್ಲ ಓಟ್ ಕೇಳೋದಕ್ಕೆ. ಏನ್ ಇದರಿಂದ ಲಾಭ? ನಿಮ್ ಮೋಟ್ರು ಕೆಟ್ಟೋಯ್ತೇನಪ್ಪ, 3 ತಿಂಗಳು ಕೆಟ್ಟೋಯ್ತಾ ಇತ್ತಲ್ಲ, 8 ಸಾರಿ ರಿಪೇರಿ ಮಾಡಿಸಿದಿರಿ ಹೇಳ್ರಪ್ಪ ನನಗೆ. ಮೋಟ್ರು ಕೆಟ್ಟೋಗಿ 5 ವರ್ಷದಿಂದ ನಿಮ್ ಟ್ರಾನ್ಸ್ಫಾರ್ಮರ್ 8 ಸಾರಿ ಸುಟ್ಟೋಗದೆ. 5 ವರ್ಷದಿಂದ 7 ವರ್ಷ ಆಯ್ತೇನೋ, 7 ವರ್ಷದಿಂದ 8 ಸಾರಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಗದೆ. 8 ಸಾರಿ ನಮ್ ಪಂಪ್, ರೈತರ ಪಂಪ್ ಸೆಟ್ಟು ಕೆಟ್ಟೋಗದೆ ಹೇಳ್ರಪ್ಪ ನೋಡ್ತೀನಿ. 3 ತಿಂಗಳು ಕೆಟ್ಟೋಯ್ತಾ ಇತ್ತು ಪಂಪ್ ಸೆಟ್ಟು. 6 ತಿಂಗಳಿಗೊಂದ್ಸಾರಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತಾ ಇತ್ತು. ನೀವು ರೈತರು ಎತ್ಕೊಂಡೋಗಿ 3 ಸಾವಿರ 4 ಸಾವಿರ ಕಲೆಕ್ಷನ್ ಮಾಡ್ಬಿಟ್ಟು 25,000 ಲೈನ್ ಮ್ಯಾನ್ಗೆ ಇಂಜಿನಿಯರ್ಗೆ ಕೊಟ್ಬಿಟ್ಟು ನೀವು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕಾಗಿತ್ತು. ಮರ್ತೋದ್ರೇನಪ್ಪ? ಬೇಡ ಇಟ್ಬಿಟ್ಟಿರ್ತಿದ್ರಿ. ಮೋಟರ್ ಕೆಟ್ಟೋಗೋದು, ಹೋಗಿ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ರೆ ಎತ್ಸಿ 5,000 8,000 ರಿಪೇರಿ ಕಾಸು ಬರೋದಲ್ಲ. ವರ್ಷಕ್ಕೆ 2 ಸಾರಿ 15,000 20,000 ಖರ್ಚಾಗೋದಲ್ಲ. ಇವತ್ತೇನಾರ ಆ ಪರಿಸ್ಥಿತಿ ಇದೆಯಾ ನಿಮ್ಗೆ? ಈ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ನಿಮ್ಗೆ? ಆಯ್ತು, ನಮ್ ಸರ್ಕಾರ ಹೋಯ್ತು, ಶಿವಕುಮಾರ್ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ನೀವು ದುಡ್ಡು ಕಟ್ಟಿದ್ರಲ್ಲ ರೈತರು, ಎಷ್ಟು ಕಟ್ಟಿದ್ರಿ? 28,000 23,000 ದುಡ್ಡು ಕಟ್ಟಿದ್ರಲ್ಲ. ಒಂದೇ ಒಂದು ಟ್ರಾನ್ಸ್ಫಾರ್ಮರ್ನ ಈ ಜಿಲ್ಲೆನಲ್ಲಿ, ಈ ತಾಲೂಕಿನಲ್ಲಿ ಬಿಜೆಪಿ ಸರ್ಕಾರದವರು, JDS ಸರ್ಕಾರದವರು ಮಾಡಿಸ್ಕೊಟ್ಟಿದ್ರ ನಿಮ್ಗೆ? ಮಾಡಿಸ್ಕೊಟ್ಟಿದ್ರಣ್ಣ? ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 20 ಕೋಟಿ ದುಡ್ಡು ಕೊಡ್ಸಿ ಸೀನಿಯಾರಿಟಿ ಮೇಲೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಡ್ತಾ ಇದೀವಿ ಅಂತ ಅಂದ್ರೆ ಅದು ನಮ್ಗೆ ರೈತರ ಮೇಲಿರೋ ಕಾಳಜಿ, ನಮ್ ರೈತರ ಮೇಲಿರೋ ಒಂದು ಪ್ರೀತಿ ಅಲ್ವೇನ್ರಿ? ಆ ಗೌರವ ಅಲ್ವಾ? ಹೇಳಿ ನೀವೇನೆ. ಯಾಕೆ ಇದನ್ನೆಲ್ಲ ನೆನ್ಸ್ಕೊಳ್ಳೋದಿಲ್ಲ ನೀವು ಮಾತಾಡ್ಬೇಕಾದ್ರೆ? ಏನ್ ತಪ್ಪು ಮಾಡಿದೀವಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ? ಇನ್ನ ಟಿವಿಲ್ ಬರೋದೆಲ್ಲ ಸತ್ಯ ಅನ್ಕೊಂಡಿದ್ದೀರಲ್ಲ. ಟಿವಿಲ್ ಬರೋದೇನು ಸತ್ಯ ಅಲ್ಲ, ಮೊಬೈಲ್ ಬರೋದಲ್ಲೂ ಸತ್ಯ ಇಲ್ಲ. ನೀವು ಇವತ್ತು ದೃಢ ನಿರ್ಧಾರ ಮಾಡಬೇಕು. ನಾವು ಈ ಕ್ಷೇತ್ರದಿಂದ, ರಾಮನಗರ ಕ್ಷೇತ್ರದಿಂದ ನಾವು ಅತಿ ಹೆಚ್ಚಿನ ಮತ ಕೊಡ್ತೀವಿ ಅಂತ ಹೇಳಿ. ಎಷ್ಟು ಕೊಡ್ತೀರಿ? ನಾನೇ ನಿಮ್ನ ಫ್ರೀ ಕೇಳ್ತಾ ಇಲ್ಲ. ನಾನು ಕೂಲಿ ಮಾಡಿದೀನಿ, ಕೂಲಿ ಕೊಡ್ರಪ್ಪ ಅಂತ ಹೇಳಿ ನಮ್ಮ MP ಕೂಲಿ ಮಾಡಿದಾನೆ, ಕೆಲಸ ಮಾಡಿದಾನೆ. ಆ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಹೇಳಿ ಮನೆಗೆ ಹೋಗಿ ಕೇಳಿ. ನಿಮ್ಮನ್ನು ನಾನು ಕೇಳ್ತಾ ಇರೋದಷ್ಟೇ, ನನಗೆ ಕೂಲಿ ಕೊಡಿಸಿ. ಯಾರು ಕೊಡಿಸ್ಬೇಕಾಗಿರೋರು? ನೀವು ಕೂಲಿ ಕೊಡಿಸ್ಬೇಕಾದಂತ ಸಮಯ ಬಂದಿದೆ. ನೀವು ನಾನು ಮಾಡಿರುವಂತ ಕೆಲಸ ಕಾರ್ಯಗಳಿಗೆ ಕೂಲಿ ಕೊಡಿಸ್ಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಂಗಂತ ನೀವೇನು ಹೆದರ್ಕೋಬೇಕಾಗಿಲ್ಲ. ಯಾಕಪ್ಪ ಹಿಂಗ್ ಕೇಳ್ತಾವನೆ, ಸೋತೋದೇನೋ, ಅದಕ್ಕೆ ಡೌಟ್ ಏನೋ ಅಂತ. ಕೆಲಸ ಮಾಡಿರೋದು ಕೇಳ್ತಾ ಇದ್ದೀನಿ. ಅವ್ರ್ಯಾರ ಟಿವಿನಲ್ಲಿ ಹೇಳ್ತಾರೆ ರಾಜರಾಜೇಶ್ವರಿದಲ್ಲಿ ಅದೆಷ್ಟೋ ಲೀಡ್ ಬಂದ್ಬಿಡ್ತದೆ, ಸೌತಲ್ಲಿ ಎಷ್ಟೋ ಲೀಡ್ ಬಂದ್ಬಿಡ್ತದೆ ಅಂತ. ಒಂದು ತಿಳ್ಕೊಳ್ಳಿ, ಇಲ್ಲೇನ್ ಕೆಲಸ ಮಾಡಿದೀನೋ ಅಲ್ಲೂ ಕೆಲಸ ಮಾಡಿದೀನಿ. ಬೆಂಗಳೂರು ದಕ್ಷಿಣದಲ್ಲೂ ಮಾಡಿದೀನಿ, ಆನೇಕಲ್ಲಲ್ಲೂ ಮಾಡಿದೀನಿ, ಕುಣಗಲ್ಲಲ್ಲೂ ಮಾಡಿದೀನಿ, ಚನ್ನಪಟ್ಟಣದಲ್ಲೂ ಮಾಡಿದೀನಿ,
ಕನಕಪುರದಲ್ಲೂ ಮಾಡಿದೀನಿ, ಮಾಗಡಿಯಲ್ಲೂ ಮಾಡಿದೀನಿ. 8 ಕ್ಷೇತ್ರಕ್ಕೆ ಎಲ್ಲೇ ಹೋಗಿ ಕೇಳ್ಕೊ ಬಂದ್ರು ನಾನು ಸುರೇಶ್ ಕೆಲಸ ಮಾಡಿದಾನೆ, MP ಕೆಲಸ ಮಾಡಿದಾನೆ ಅಂತಾರೆ ಹೊರತು ಯಾರು ಬರ್ಬೇಡ ಅಂತ ಹೇಳುವಂತವ್ರು ಯಾರು ಇಲ್ಲ. ಬರ್ಬೇಡ ನೀ ಸರಿ ಇಲ್ಲ ಅಂತ ಹೇಳುವಂತವ್ರು ಯಾರು ಇಲ್ಲ. ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಕಟ್ಟಿದ್ದೀನಿ ಕೆಂಗಲ್ ಹತ್ರ. ಯಾಕೆ ಪ್ರಧಾನ ಮಂತ್ರಿಗಳಾಗಿದ್ದಾಗ ಒಂದು ಕೇಂದ್ರೀಯ ವಿದ್ಯಾಲಯ ನಮ್ಮ ಮಕ್ಕಳಿಗೆ ಬೇಕಾಗಿರ್ಲಿಲ್ವೋ? ಮುಖ್ಯಮಂತ್ರಿಗಳಾಗಿದ್ದಾಗ 2 ಬಾರಿ MP ಆಗಿದ್ದಾಗ ಕೇಂದ್ರೀಯ ವಿದ್ಯಾಲಯ ಬೇಕಾಗಿರ್ಲಿಲ್ವಾ? ಈ ಜಿಲ್ಲೆಗೆ ಒಂದು ನವೋದಯ ಶಾಲೆ ಬೇಕಾಗಿರ್ಲಿಲ್ವಾ? ಕನಕಪುರದಲ್ಲಿ ನವೋದಯ ಶಾಲೆ ಕಟ್ತಾ ಇದ್ದಾರೆ. ಬಾಡಿಗೆ ಜಾಗದಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀನಿ 5 ವರ್ಷದಿಂದ. ಈಗ ಕೆಲಸ ಪ್ರಾರಂಭ ಆಗಿದೆ ಒಂದು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಯಾರಿಗೋಸ್ಕರ? ನನ್ನ ಮಗ ಓದಲ್ಲ ರೀ, ನಮ್ಮ ಅಣ್ಣನ ಮಕ್ಕಳು ಬಂದು ಓದಲ್ರು. ಈ ಜಿಲ್ಲೆಯ ರೈತರ ಮಕ್ಕಳು, ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಡವ್ರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಸಿಕ್ಲಿ ಅಂತ ಹೇಳಿ ಮಾಡಿದಂತ ಒಂದು ಕಾರ್ಯಕ್ರಮ. ಇವತ್ತು ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನ ಜನರಿಗೆ ತಲುಪಿಸ್ಬೇಕು. ನಾನು ಗೆದ್ದು ಡೆಲ್ಲಿಲಿ ಇದ್ದೀನಿ ಅಂತ ನಿಮ್ಗೆ ಹೇಳ್ಬೋದಾಗಿತ್ತು. ನೀವು ಕೇಳಿದಾಗೆಲ್ಲ ನಾನು ಡೆಲ್ಲಿಲಿ ಇದ್ದೀನಿ, ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ನೀವು ಯಾರು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಚಂದ್ರಶೇಖರ್ ಮೂರ್ತಿ ಅವರು ಡೆಲ್ಲಿಲಿ ಇದ್ದೀನಿ ಅಂತ 6 ತಿಂಗಳು ಡೆಲ್ಲಿಲಿ ಇರೋರು. ಜಿಯಾವುಲ್ಲಾ ಸಾಹೇಬ್ರಿಗೂ ಗೊತ್ತು, ನಮ್ CM ಲಿಂಗಪ್ಪ ಸಾಹೇಬ್ರಿಗೂ ಗೊತ್ತು. ನಾನು ಯಾವತ್ತೂ ಕೂಡ ಜನರನ್ನ ಬಿಟ್ಟು ಯಾವತ್ತೂ ಕೂಡ ಹೊರಗಡೆ ಹೋದವನಲ್ಲ, ಅಥವಾ ನಾನು ರಾಜಕೀಯನೂ ಮಾಡಿದವನಲ್ಲ. ನೀನು ದಳದವನು, ನೀನು ಬಿಜೆಪಿಯವನು, ನೀನು ಕಾಂಗ್ರೆಸ್ ವಿಚಾರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ವರ್ಗದವರಿಗೆ ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇನೆ. ಆಸ್ಪತ್ರೆ ನಿರ್ಮಾಣ ಮಾಡುವಂತದ್ದಿರ್ಬೋದು, ಶಾಲೆಗಳ ನಿರ್ಮಾಣ ಮಾಡುವಂತದ್ದಿರ್ಬೋದು, ರೈತರಿಗೆ ಸಾಲ ಕೊಡಿಸುವಂತದ್ದಿರ್ಬೋದು, ಹೆಣ್ಮಕ್ಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದಿರ್ಬೋದು, ಪ್ರೋತ್ಸಾಹದನ್ನ ಕೊಡ್ತಕ್ಕಂಥ ಸ್ಕೀಮ್ಗಳಿರ್ಬೋದು. ಯಾವುದನ್ನಾದ್ರೂ ಒಂದು ದಿನ ಅವರು ಇವರು ಅಂತ ಹೇಳಲ್ಲ. ಯಾಕೆ ಯೋಚನೆ ಮಾಡ್ತೀರಿ ನೀವಿನ್ನ? ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಂದ್ರೆ ಎಲ್ಲರೂ ಏನು ಅನ್ಕೋಬಿಟ್ಟಿದ್ರು ಅಂತ ಅಂದ್ರೆ ಪಂಚಾಯತಿ ಮೆಂಬರ್ಗಳೇ ಮಾಡ್ಬೇಕು, ಬೇರೆಯವ್ರು ಯಾರು ಮಾಡೋಂಗಿಲ್ಲ. ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ರೀ. ಇವತ್ತು ನಮ್ಮ ರಾಮನಗರ ಜಿಲ್ಲೆನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ದನದ ಕಟ್ಟಿಗೆ ಕೊಟ್ಕೊಂಡಿದ್ದಾರೆ. ಮಂಡ್ಯದಲ್ಲೋ ಕೇಳಿ, ಹಾಸನದಲ್ಲೋ ಕೇಳ್ಕೊ ಬನ್ನಿ ಎಷ್ಟು ಜನ ಕಟ್ಟಿದ್ದಾರೆ ಅಂತ. ಹಾಸನ ಜಿಲ್ಲೆಯಲ್ಲಿ ಹೋಗಿ ನೀವು ಕೇಳ್ಕೊಂಡು ಬರ್ಬೇಕು ಎಷ್ಟು ಜನ ದನದ ಕೊಟ್ಟಿಗೆ ಕಟ್ಟಿದ್ದಾರೆ, ಎಷ್ಟು ಜನ ಕೃಷಿ ಹೊಂಡ ಮಾಡಿದ್ದಾರೆ, ಎಷ್ಟು ಜನ ರೈತರು ರೇಷ್ಮೆ ಬೆಳೆಗೆ ಅನುಕೂಲ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಮಾವಿನ ತೋಟಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ತೆಂಗು ಪುನಶ್ಚೇತನಕ್ಕೆ ಹಣ ಪಡೆದಿದ್ದಾರೆ, ಎಷ್ಟು ಜನ ಭೂಮಿ ಮಟ್ಟ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಬದು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಕೇಳ್ಕೊ ಬನ್ನಿ ನೋಡೋಣ. ನಾನ್ ಹೇಳ್ತೀನಿ, ಇವತ್ತು ನನ್ನ ಜಿಲ್ಲೆನಲ್ಲಿ ಎಲ್ರಿಗೂ ಕೂಡ ಮನೆ ಮನೆಗೆ ಸರ್ವೆ ಮಾಡಿಸಿದ್ದೀನಿ, ಮನೆ ಮನೆಗೆ ಕಳ್ಸಿದ್ದೀನಿ. ರೈತರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಅವನು ಯಾವುದೇ ಜಾತಿಯವನಿರ್ಬೋದು, ಯಾವುದೇ ಪಕ್ಷದವನಿರ್ಬೋದು, ಏನೇ ಇದ್ರೂ ಕೂಡ ಇವತ್ತು ನನ್ನ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಏನು ಯೋಜನೆ ಇದೆ, ಉದ್ಯೋಗ ಖಾತ್ರಿ ಯೋಜನೆ, ಅದು ಪ್ರತಿಯೊಬ್ಬ ಕಟ್ಟೆ ಕಡೆಯ ಮನುಷ್ಯನಿಗೆ ತಲುಪಬೇಕು ಅಂತ ಹೇಳಿ ಮಾಡಿದ್ದೀವಿ. ಎಷ್ಟು ಚೆಕ್ ಡ್ಯಾಮ್ ಕಟ್ಟಿದೀವಿ ನನ್ನ ಕ್ಷೇತ್ರದಲ್ಲಿ. ಕನಕಪುರ 1ರಲ್ಲೇ 1,500 ಚೆಕ್ ಡ್ಯಾಮ್ ಕಟ್ಟಿದೀವಿ. ಇನ್ ಮಿಕ್ಕಿದ ಕಡೆ ಎಲ್ಲ 1,500 ಚೆಕ್ ಡ್ಯಾಮ್ ಮಾಡಿದೀವಿ. 3,000 ಚೆಕ್ ಡ್ಯಾಮ್ ಗಳನ್ನ ಈ ರಾಜ್ಯದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಯಾರ ಮಾಡಿದೀನಿ ಅಂತ ಅಂದ್ರೆ ಅದು ನಾನೊಬ್ನೇ, ನನ್ನ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ಕಡೆ ಬೋರ್ವೆಲ್ಗಳು ಚೆನ್ನಾಗಿ ಓಡ್ತಾ ಇದೆ. ಒಂದ್ ಚೆಕ್ ಡ್ಯಾಮ್ ನೀರ್ ನಿಂತ್ಕೊಂಡು ಒಂದ್ಸಾರಿ ನೀರ್ ತುಂಬ್ತು ಅಂತ ಅಂದ್ರೆ 1 ವರ್ಷ ನಿಮ್ಗೆ ಚಿಂತೆ ಇಲ್ಲ. ಹಿಂದೆ ಇದ್ದಂತ ಶಾಸಕರು ಮಾಡಬಹುದಾಗಿತ್ತು, ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತು, ಬೆಟ್ಗಾಡು ಪ್ರದೇಶ ರೀ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಎಲ್ಲ ಕಟ್ರಿ ಒಂದಷ್ಟು ಚೆಕ್ ಡ್ಯಾಮ್ ಅಂತ ಹೇಳಿ ಕಟ್ಸ್ಬೋದಾಗಿತ್ತು. ಹೇಳ್ಬೋದಾಗಿತ್ತಾ ಇಲ್ವಾ? ಯಾರಿಗ ಅನುಕೂಲ ಆಗ್ತಾ ಇತ್ತು? ಯಾರಿಗ್ರಿ? ಈ ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ತಾ ಇತ್ತು. ಈ ಜಿಲ್ಲೆ ನಂದು, ಈ ಜಿಲ್ಲೆಯ ರೈತರು ನಮ್ಮವರು, ನಮ್ಮ ಅಣ್ಣ ತಮ್ಮದಿರು ಅಂತ ಹೇಳಿ ನಾನು ಹಗಲು ರಾತ್ರಿ ಚಿಂತನೆಯನ್ನ ಮಾಡಿ ಇವತ್ತು ರೈತರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದ್ದೀನಿ. ಆ ಸ್ವಾಭಿಮಾನದ ಮತವನ್ನ, ಆ ಸ್ವಾಭಿಮಾನದ ಕೂಲಿಯನ್ನ ಇವತ್ತು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ನಾನು ಬೇರೆ ಏನು ಕೇಳ್ತಾ ಇಲ್ಲ ನಿಮ್ಮನ್ನ. ಆ ಸ್ವಾಭಿಮಾನ ನನ್ನದು, ನನ್ನ ಜಿಲ್ಲೆ,
ನನ್ನ ಜಿಲ್ಲೆ ಈ ರಾಜ್ಯದಲ್ಲಿ ಅಭಿವೃದ್ಧಿಶೀಲ ಜಿಲ್ಲೆ ಆಗ್ಬೇಕು, ಮೊದಲನೇ ಸ್ಥಾನಕ್ಕೆ ಬರಬೇಕು. ಯಾವ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ? ನಂದು ಅಂತ ನನಗಿದೆ, ನಮ್ ಜನ ಅಂತ ನನಗಿದೆ, ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ, ಅವ್ರ ಋಣ ತೀರ್ಸ್ಬೇಕು ಅಂತಕ್ಕಂತ ಒಂದು ಕಾಳಜಿಯನ್ನ ಇಟ್ಕೊಂಡಿದ್ದೇನೆ. ನೀವು ಯಾರು ಕೇಳ್ತಾ ಇದ್ದೀರಿ? ಒಬ್ಬ ಕೂಲಿ ಮಾಡ್ತಕ್ಕಂತ ಕೂಲಿ ಅವನಿಗೆ ಕೆಲಸಕ್ಕೆ ಕೂಲಿ ಕೊಡುವಂತ ಕೆಲಸಕ್ಕೆ ಇವತ್ತು ನೀವು ಮತವನ್ನ ಕೇಳ್ತಾ ಇದ್ದೀರಿ, ಇವತ್ತು ಬೇರೆಯವ್ರಿಗಲ್ಲ. ಪಂಚಾಯತಿ ಮೆಂಬರ್ ಪಂಚಾಯತಿಗೆ ಬಂದ್ರೆ ಪಂಚಾಯತಿ ಮೆಂಬರ್ಗಳ ತರ ಕೆಲಸ ಮಾಡಿದೀನಿ. ತಾಲೂಕ್ ಆಫೀಸ್ಗೆ ಹೋಯ್ತು ಅಂದ್ರೆ ತಾಲೂಕ್ ಪಂಚಾಯತಿ ತರ ಕೆಲಸ ಮಾಡಿದೀನಿ. ಜಿಲ್ಲಾ ಪಂಚಾಯತಿಗೆ ಹೋಯ್ತು ಅಂದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯನ ತರ ಕೆಲಸ ಮಾಡಿದ್ದೀನಿ. ರಾಜ್ಯ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ ರಾಜ್ಯ ಮಟ್ಟದ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಎಲ್ಲರನ್ನು ಕೂಡ ಕೆಲಸ ಮಾಡ್ತಾ ಬಂದಿದ್ದೀನಿ. ಎಲ್ಲರನ್ನು ಕೂಡ ದಂಡಿಸ್ತಕ್ಕಂತ ಕೆಲಸ ಮಾಡಿದ್ದೀನಿ, ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ದೀನಿ. ಯಾರ ಎಷ್ಟೊತ್ತು ಮಾಡ್ತಾರೆ ಮೀಟಿಂಗು? ಅರ್ಧ ಗಂಟೆ. ನಿಮ್ ಪಾಣಿ ಏನು ಅಂತ ಗೊತ್ತಿಲ್ಲ ರೀ ಕೆಲವ್ರಿಗೆ. ನಿಮ್ ಪಾಣಿ ಏನು ಅಂತ ಗೊತ್ತಿಲ್ಲ, ನಿಮ್ ಜಮೀನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಿಮ್ ದುರಸ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಿಮ್ ಈ ಖಾತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಿಮ್ ಊರಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತ ಗೊತ್ತಿಲ್ಲ, ನಿಮ್ ಪಂಪ್ ಸೆಟ್ಗೆ ಏನಾಗ್ಬೇಕು ಅಂತ ಗೊತ್ತಿಲ್ಲ, ನಿಮ್ ಮಂಜೂರಾಗಿರೋ ಜಮೀನಿಗೆ ಖಾತೆ ಹೆಂಗ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಭೂಮಿ ಮಟ್ಟಕ್ಕೆ ಹೋಗಿ ರೈತರ ಕಷ್ಟ ಏನು ಅಂತ ತಿಳ್ಕೊಂಡು ಇವತ್ತು ಪಾಣಿಗಳನ್ನ ದುರಸ್ತಿ ಮಾಡಿಸ್ತಕ್ಕಂತ ಪಿ ನಂಬರ್ಗಳು ಎಷ್ಟು ಜನಕ್ಕೆ ಅನುಕೂಲ ಆಯ್ತದೆ. ನನ್ನ ಜಿಲ್ಲೆಯಲ್ಲಿ ಇಲ್ಲ ಅಂತ ಅಂದ್ರೂ ಒಂದ್ 20,000 ಜನಕ್ಕೆ ರೈತರಿಗೆ ಅನುಕೂಲ ಆಗ್ತದೆ. ಇವತ್ತು 60 ಟೀಮು ಈ ಜಿಲ್ಲೆನಲ್ಲಿ ಕೆಲಸ ಮಾಡ್ತಾ ಇದೆ. ಬೆಂಗಳೂರಲ್ಲ, ಎಲ್ಲಾರು ಹೋಗಿ ಕೇಳ್ಕೊಂಡು ಬನ್ನಿ, ನೀವು ಯಾವ್ದಾರ ಜಿಲ್ಲೆಗಳಿಗೆ ಹೋಗಿ ಕೇಳ್ಕೊಂಡು ಬನ್ನಿ. ದುರಸ್ತಿ ಕೆಲಸ, ಪಿ ನಂಬರ್ ದುರಸ್ತಿ ಮಾಡ್ತಕ್ಕಂತ ಕೆಲಸ 1 to 5 ಮುಗಿಸಿ ಇವತ್ತು 6 to 10 ಮಾಡುವಂತ ಕೆಲಸ ಯಾವ್ದಾರ ಜಿಲ್ಲೆನಲ್ಲಿ ಆಗ್ತಾ ಇದೆ ಅಂತ ಅಂದ್ರು ಅದು ನಿಮ್ ಜಿಲ್ಲೆನಲ್ಲಿ, ಅದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅನ್ನೋದನ್ನ ಮರಿಬಾರ್ದು. ಯಾರನ್ನಾರ ಕೇಳ್ಕೊಂಡ್ ಬನ್ನಿ, ಹಾಸನಕರ ಹೋಗಿ ಕೇಳ್ಕೊ ಬನ್ನಿ, ಹಾಸನದ ಎಂಪಿನಾರನ್ನ ಕೇಳ್ಕೊ ಬನ್ನಿ, ಮಂಡ್ಯ ಎಂಪಿನಾರ ಕೇಳ್ಕೊ ಬನ್ನಿ, ಮೈಸೂರು ಅವ್ರನಾರ ಕೇಳ್ಕೊ ಬನ್ನಿ, ಚಾಮರಾಜನಗರದವ್ರನಾರ ಕೇಳ್ಕೊ ಬನ್ನಿ, ನಿಮ್ಗೆ ಯಾರು ಬೇಕು ಅವ್ರನಾರ ಕೇಳ್ಕೊ ಬನ್ನಿ. ನಾನೇ ನನ್ನ ದೊಡ್ಡಸ್ಗೆ ನಾನು ಹೇಳ್ತಾ ಇಲ್ಲ, ನಾನೆಲ್ಲ ಮಾಡಿದ್ದೀನಿ ಅಂತ ಹೇಳಿ. ನನಗೆ ರೈತರ ಕಷ್ಟ ಏನು ಅಂತ ಗೊತ್ತು, ರೈತರ ಕಷ್ಟ ಏನು ಅಂತ ಗೊತ್ತು ನನಗೆ. ರೈತರು ಯಾತಕ್ಕೋಸ್ಕರ ತಾಲೂಕ್ ಆಫೀಸ್ ಕಲಿತಾರೆ ಅಂತ ಗೊತ್ತು. ಪೆನ್ಷನ್ಸ್ ಮಾಡೋದಕ್ಕೆ ರೀ ಜನ ಹಾಹಾಕಾರ ಪಡ್ತಾ ಇದ್ರು. ಇವತ್ತು ನಮ್ಮ ಟ್ರಸ್ಟ್ ಹುಡುಗರನ್ನೆಲ್ಲ ಹಾಕ್ಸಿ ನನ್ನ ಕ್ಷೇತ್ರದಲ್ಲಿ 26,000 ಜನಕ್ಕೆ ನಾನು ಪೆನ್ಷನ್ಸ್ ಮಾಡಿಸ್ಕೊಟ್ಟಿದ್ದೀನಿ. ಹುಡುಗರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅಲಿತಾ ಇದ್ರು. ಒಂದು ಡ್ರೈವಿಂಗ್ ಲೈಸೆನ್ಸ್ DL ಮಾಡಿಸ್ಬೇಕು ಅಂತ ಹೇಳಿ 16,000 ಜನಕ್ಕೆ DL ಲೈಸೆನ್ಸ್ ನನ್ನ ಜಿಲ್ಲೆನಲ್ಲಿ ಮಾಡಿಸ್ಕೊಟ್ಟಿದ್ದೀನಿ. ಪೊಲೀಸ್ ಅವ್ರು ಹಿಡಿತಾರೆ. ಮತ್ತೊಂದು, ಯಾವ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಲಿಲ್ಲ, ಯಾವ ಜನರ ಬಗ್ಗೆ ಕಷ್ಟ ಕೇಳಲಿಲ್ಲ. ಬಡವರಿಗೆ ಮನೆ ಬೇಕು, ದಳದ ಮನೆ ಇರಲಿ, ಬಿಜೆಪಿ ಮನೆ ಇರಲಿ, ಅವ್ರ ಮನೆಯಲ್ಲಿ ಹೋಗಿ ಕನ್ವಿನ್ಸ್ ಮಾಡ್ತಕ್ಕಂತ ಒಂದು ಕೆಲಸ ಆಗ್ಬೇಕು. ನೀವು ಹೋಗಿ ಪ್ರತಿಯೊಂದು ಮನೆಯಲ್ಲೂ ಭೇಟಿ ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೆ ಆಯ್ತು ಅಂತ ಅಂದ್ರೆ ಬಹುಶಃ ನೀವು ಎಲ್ಲ ಮತಗಳನ್ನ, ಪ್ರತಿ ಮನೆಯಲ್ಲಿ 2-3 ಮತಗಳನ್ನ, 4 ಮತ ಇದ್ರೆ 2 ಮತ ತಗೋಬಹುದು, 2 ಮತ ಸರಳವಾಗಿ ತರಬಹುದು. ಎಲ್ಲ ವಿಚಾರಗಳನ್ನ 5-5 ನಿಮಿಷ 10 ನಿಮಿಷ, ನಾನೇನ್ ರಾಜಕೀಯ ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಪಂಚಾಯತಿ ಮೆಂಬರ್ ನಿಂತಾಗ ನೀವೆಲ್ಲರೂ ಇಸ್ಲು ಗುಡ್ಕೊಂಡು ಹೋಯ್ತೀರಿ, ಸೌದೆಗೆ ಹೋಗಿದ್ರೆ ಸೌದೆ ಹತ್ರಕ್ಕೆ ಹೋಯ್ತೀರಿ, ರಾಮನಗರ ಟೌನ್ಗೆ ಎಲ್ಲರ ಸಾಮಾಂತರಿಗೆ ಬಂದಿದ್ರೆ ಒಬ್ಬನೇ ಹೋಗೋರು ತಡಿ ಅಲ್ಲೇ ಮಾತಾಡ್ಕೊಬಂದ್ರೆ ಯಾರು ಕಾಣದೇ ಇದ್ದಂಗೆ ಅಂತ ಬರ್ತೀರಿ. ಸೊ ಇವತ್ತು ಕೂಡ ನೀವು ಯಾವ ರೀತಿ ಪಂಚಾಯತಿ ಚುನಾವಣೆಯನ್ನ ಮಾಡ್ತೀರಿ ಅದೇ ರೀತಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ನೀವೇನೋ ಬರ್ಬಿಟ್ಟು ಕಸ್ಬಾದವರು ಕೈ ಲಂಚಕ್ಕೆ ಹೋಗ್ಬೇಡಿ, ಕೈ ಲಂಚದವರು ಕಸ್ಬಕ್ಕೆ ಹೋಗ್ಬೇಡಿ. ನಿಮ್ ಪಂಚಾಯತಿನಲ್ಲಿ ಒಂದೊಂದು ಗುಂಪು ಮಾಡ್ಕೊಂಡು ನಿಮ್ ಪಂಚಾಯತಿನಲ್ಲಿ ಇರ್ತಕ್ಕಂತ ಮತಗಳು ಇವತ್ತೇನು 90% ಮತ ಚಲಾವಣೆ ಆಗೋ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು.
ಕೋವಿಡ್ ಸಂದರ್ಭದಲ್ಲಿ ನಾವೇನೇನ್ ಮಾಡಿದೀವಿ ಅಂತಕ್ಕಂಥದ್ದನ್ನ ನೀವು ಹೇಳ್ಬೇಕು. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ನಾವು ಮಾಡಿದೀವಿ ಅಂತಕ್ಕಂಥದ್ದನ್ನ ತಾವು ತಿಳಿಸ್ಬೇಕು. ಈಗ ಮುಂದಕ್ಕೆ ಶಿಕ್ಷಣ ವ್ಯವಸ್ಥೆನಲ್ಲಿ ಯಾವ ರೀತಿ ಪಂಚಾಯತ್, 2 ಪಂಚಾಯತಿ, 1 ಪಂಚಾಯತಿಗೆ ಒಂದೊಂದು ಶಾಲೆ, ಈಗ ನಿಮ್ ತಾಲೂಕಲ್ಲಿ 2 ಶಾಲೆಗಳನ್ನ, ಈ ಭಾಗಕ್ಕೆ ಆ ಭಾಗಕ್ಕೆ 3 ಶಾಲೆ, 5 ಶಾಲೆಗಳನ್ನ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾತಿಯನ್ನ CSR ಮುಖಾಂತರ ಮಾಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ವಿ. ನಮ್ಮ ಜಿಲ್ಲೆನಲ್ಲಿ 20 ಶಾಲೆಗಳನ್ನ ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ. ಯಾರು ಹೇಳ್ಬೇಕು? ನೀವು ಹೇಳ್ಬೇಕು. ಮಕ್ಕಳ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮಾಡ್ತೀವಿ. ಇಷ್ಟೆಲ್ಲ ಇದ್ಕೊಂಡು ಖಾಲಿ ಗ್ಯಾರಂಟಿ ಏನೂ ಇಲ್ಲದೆ ಇರೋರಿಗೆ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳಿ? ಏನ್ ಮಾಡ್ತೀರಿ ಈಗ? ಯಾರ್ಯಾರು ಎಷ್ಟೆಷ್ಟು ಕೊಡಿಸ್ತೀರಿ? 1000 ಮತಗಳನ್ನ ಕೊಡಿಸುವಂತ ಜವಾಬ್ದಾರಿಯನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು, ಕೆಳಗಡೆ ಕೂತಿರ್ತಕ್ಕಂಥ ಎಲ್ಲ ನಾಯಕರುಗಳು ತಾವೆಲ್ಲರೂ ಕೂಡ ಮಾಡಬೇಕು. ಆ ಮಾಡಿದಾಗ ಮಾತ್ರನೇ ನಾನು ಮಾಡಿದಂತಹ ಕೆಲಸಕ್ಕೆ ನೀವು ಸರಿಯಾದಂತಹ ಕೂಲಿ ಕೊಡ್ತಾ ಇದ್ದೀರಿ. ನಾನು ಕೂಡ ಸ್ಫೂರ್ತಿಯಿಂದ ಕೆಲಸ ಮಾಡಬಹುದು. ಇನ್ನು ಅನೇಕ ಯೋಜನೆಗಳನ್ನ ನಾನು ಇಟ್ಕೊಂಡಿದ್ದೇನೆ. ಈ ತಾಲೂಕಿನ ಅಭಿವೃದ್ಧಿಗೆ, ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೇನೆ. ನಾನು ನಿಮ್ ಜೊತೆ ಇರ್ತೇನೆ. ಒಂದು ದಿನ ನಾನು ಚುನಾವಣಾ ಪ್ರಚಾರಕ್ಕೆ ನಿಮ್ಮ ಭಾಗಕ್ಕೆ ಬರ್ತೇನೆ. 2 ಪಂಚಾಯತಿಗೆ ಒಂದು ಜಾಗದಲ್ಲಿ ಎಲ್ಲಿ ಸ್ಥಳ ನಿಗದಿ ಮಾಡ್ತಾರೋ ಅಲ್ಲಿಗೆ ಪ್ರಚಾರಕ್ಕೆ ನಾನು ಈಗಾಗಲೇ ದಿನಾಂಕ ಕೊಟ್ಟಿದ್ದೇನೆ. ಮಾನ್ಯ DK ಶಿವಕುಮಾರ್ ಅವರು ಕೂಡ 1 ದಿನದ ಪ್ರಚಾರಕ್ಕೆ ಅರ್ಧ ದಿನ ಕ್ಷೇತ್ರಕ್ಕೆ ಪ್ರವಾಸಕ್ಕೆ ಬರ್ತಾರೆ. ಯಾವತ್ತು ಅಂತ ಇನ್ನ ತೀರ್ಮಾನ ಆಗಿಲ್ಲ. ಇನ್ನೊಂದು 2-3 ದಿನದಲ್ಲಿ ತೀರ್ಮಾನ ಆಗುತ್ತೆ. ಪ್ರಚಾರಕ್ಕೆ ಬರ್ತೇವೆ. ಇಲ್ಲಿ ಪ್ರಚಾರಕ್ಕಿನ್ನ ನಿಮ್ಮ ಪ್ರಚಾರ ಬಹಳ ಮುಖ್ಯ. ಅವ್ರು ಬಂದು ಮಾತಾಡಿ ಹೋದ್ರು ಅನ್ನೋದಕ್ಕಿನ್ನ ನೀವುಗಳು ಯಾವ ರೀತಿ ಬೂತ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ರೀತಿ ಇದು ಮಾಡಿದಿರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಗಾಳಿ ಸುದ್ದಿಗೆ, ಟಿವಿ ಸುದ್ದಿಗೆ, ಇದು ಫೋನಲ್ಲಿ ಬರೋ ಸುದ್ದಿಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಧೈರ್ಯವಾಗಿ ಕೆಲಸ ಮಾಡಿ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದಂತಹ ವಾತಾವರಣ ಇದೆ. ನಾನು ಕಳೆದ ಒಂದು 15 ದಿನದಿಂದ RR ನಗರ, ಸೌತ್ 2 ಕಡೆ ನಾನು ನೋಡ್ತಾ ಇದ್ದೇನೆ. ಚನ್ನಪಟ್ಟಣದಲ್ಲೂ ಕೂಡ ನಾನು ನೋಡ್ತಾ ಇದ್ದೇನೆ. ಅನೇಕರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಚನ್ನಪಟ್ಟಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ನೀವು ಕೂಡ ನಿಮ್ಮ ಊರುಗಳಲ್ಲಿ ಯಾರೇ ಬರಲಿ ಅವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನ ಬರಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ರಾಮನಗರ ಪಟ್ಟಣದಲ್ಲೂ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಪಟ್ಟಣದವರಿಗೆ ಬೇರೆ ಮಾತಾಡೋದಿದೆ, ಅದ್ಯಾವುದು ಪಟ್ಟಣದ ವಿಚಾರನ ನಾನು ನಿಮ್ಮ ಹತ್ರ ಚರ್ಚೆ ಮಾಡಲಿಲ್ಲ. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೇನೆ. ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನನ್ನ ಕ್ರಮ ಸಂಖ್ಯೆ 2, 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ಯಾರ ಮತ? ನಿಮ್ಮ ಮತ, ನಮ್ಮ ಮತ. ಹಸ್ತದ 2ನೇ ಗುರುತಿಗೆ ಅಭಿವೃದ್ಧಿಗಾಗಿ ನಿಮ್ಮ ಮತ. ಅಭಿವೃದ್ಧಿಗಾಗಿ ಯಾರಿಗೆ? ಅಭಿವೃದ್ಧಿಗಾಗಿ DK ಸುರೇಶ್. ರಾಮನಗರ ಜಿಲ್ಲೆಗಾಗಿ DK ಸುರೇಶ್. ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತಿದ್ದೇನೆ. ಕನ್ನಡಿಗರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ. ತೆರಿಗೆ ವಿಚಾರ ಎಲ್ಲ ನಾನು ಮಾತಾಡಕ್ ಹೋಗ್ಲಿಲ್ಲ. ಒಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮೋದಿ ಸರ್ಕಾರ 50 kg ಇದ್ದಂತ ಯೂರಿಯಾ ಮೂಟೆನ 40 kg ಮಾಡ್ಬಿಟ್ಟಿದ್ದಾರೆ. ಹೌದಾ ಇಲ್ವಾ? ಎಷ್ಟು kg ಏನ್ರಿ? 40, 35? 35 kg. 5 kg ಕಮ್ಮಿ ಮಾಡಾರ. 45? 35 ಇರ್ಬೇಕು. 35, 45. ನಾನು ಡೀಲರ್ಗಳನ್ನ ಕೇಳಿದ್ದೀನಿ 40 kg. 40 kg ಮಾಡಿದ್ದಾರೆ. ನೀವು ಹಳ್ಳಿಲಿ ಹೇಳ್ತಾರಲ್ಲ ಬಿಲ ಹೆಂಗ್ ಹೊಡಿತಾರೆ ಅಂತ. ಮೋದಿ ಸರ್ಕಾರದ ಗ್ಯಾರಂಟಿ ಏನು? ಬಿಲ ಹೊಡೆಯೋದು. ರೈತರ ಹತ್ರ GST ಕಿತ್ಕೋತಾ ಇರೋದು. ರೈತರು ಇನ್ಸೂರೆನ್ಸ್ ಕಟ್ಟಬೇಕು ಅಂದ್ರೆ ಅದಕ್ಕೂ GST. ರೈತರು ಔಷಧಿ ತಗೊಂಡು ಗಿಡಕ್ಕೆ ಹೊಡಿಬೇಕು ಅಂದ್ರೆ ಅದಕ್ಕೂ GST. ರೈತರು ಮನೆಗಳನ್ನ ಕಟ್ಟಬೇಕು ಅಂದ್ರೆ ಅದಕ್ಕೂ GST. ರೈತರು ಬಟ್ಟೆ ಹಾಕೋತಾರೆ ಅಂದ್ರೆ ಅದಕ್ಕೂ GST. ಈ GST ಅನ್ನ ತಂದಂತ ಸರ್ಕಾರ ಯಾವುದು? ಬಿಜೆಪಿ ಸರ್ಕಾರ. ಇದ್ರ ವಿರುದ್ಧ ಪ್ರತಿಯೊಂದು ಮನೆಗೂ ಕೂಡ ನೀವು ತಿಳಿಸುವಂತ ಕೆಲಸ ಮಾಡಬೇಕು. ನಿಮ್ ದುಡ್ಡೆಲ್ಲ ಎಲ್ಲೋಯ್ತಾ ಇದೆ? ಉತ್ತರ ಭಾರತಕ್ಕೆ ಹೋಯ್ತಾ ಇದೆ.
ಗುಜರಾತ್ಗೆ ಹೋಯ್ತಾ ಇದೆ, ಬಿಹಾರ್ಗೆ ಹೋಯ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಯ್ತಾ ಇದೆ. ನಿಮ್ ಮಕ್ಕಳು, ನೀವು ಕಷ್ಟಪಟ್ಟು ಓದ್ತಾ ಇರೋ ಮಕ್ಕಳು ಮುಂದಿನ ದಿನಗಳಲ್ಲಿ ಅಲ್ಲೋಗಿ ಭಿಕ್ಷೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೀವು ಎಚ್ಚೆತ್ಕೊಂಡು ಎಲ್ಲ ರೈತರು ಒಂದಾಗಿ ಕನ್ನಡಿಗರ ಗೌರವವನ್ನ, ಕನ್ನಡಿಗರಿಗೋಸ್ಕರ ನಾನೇನು ಧ್ವನಿಯನ್ನ ಎತ್ತಿದ್ದೇನೆ, ಆ ಧ್ವನಿಗೆ ನೀವು ಶಕ್ತಿಯನ್ನ ಕೊಡಬೇಕು. ಇವತ್ತು ಇಡೀ ದೇಶದ ಪ್ರಧಾನಮಂತ್ರಿಗಳು ಉತ್ತರಾಖಂಡದಲ್ಲಿ ಹೋಗಿ ನನ್ನನ್ನ ಸೋಲಿಸಿ ಅಂತ ಹೇಳ್ತಾರೆ. ಎಲ್ಲಿ? ಉತ್ತರಾಖಂಡದಲ್ಲಿ ಹೋಗಿ ಸೋಲಿಸಿ ಅಂತ ಹೇಳ್ತಾರೆ. ಯಾರಿಗೆ ಸೇರಿಸ್ಬೇಕಂತೆ? ಯಾರು ಸೋಲ್ಸ್ಬೇಕಂತೆ? ಡಿ.ಕೆ. ಸುರೇಶ್ನ ಸೋಲ್ಸಿ ಅಂತಾರೆ. ಅಂದ್ರೆ ನೀವು ಲೆಕ್ಕ ಹಾಕಬೇಕು, ನಾನು ಎಲ್ಲಿವರೆಗೂ ನೀವು ತಲುಪಿಸಿದೀರಿ ನನ್ನನ್ನ ನೀವು ಅಂತೇಳಿ. ನೀವೇನ್ ತಿಳ್ಕೋಬೇಕು? ಎಲ್ಲಿವರೆಗೂ ನೀವು ನನ್ನನ್ನು ತಲುಪಿಸಿದಿರಿ ಅಂತ ತಿಳ್ಕೋಬೇಕು. ಇವತ್ತು ನನಗೆ ಶಕ್ತಿ ಕೊಡಿ. ಈ ನಾಡಿನ ನೀರಿಗೋಸ್ಕರ, ಈ ನಾಡಿನ ಭಾಷೆಗೋಸ್ಕರ, ಈ ನಾಡಿನ ರೈತರಿಗೋಸ್ಕರ ನಾನು ಏನ್ ತ್ಯಾಗಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ನೀವೆಲ್ಲರೂ ಕೂಡ ಇವತ್ತು ಒಂದು ವಿಶ್ವಾಸವಂತ ನೀವು ಮನೆ ಮನೆಗೆ ತೆರಳಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು, ಇವತ್ತು ನಮ್ಮ ಕೇಂದ್ರ ಕಾಂಗ್ರೆಸ್ ಪಕ್ಷ ಹೊಸ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಒಬ್ಬರಿಗೆ, ಒಂದು ಕುಟುಂಬಕ್ಕೆ, ಬಡವರಿಗೆ, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ, ಯುವಕರಿಗೆ 1 ಲಕ್ಷ ರೂಪಾಯಿ ಕೊಡುವಂತ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ಕಾರ್ಡ್ಗಳನ್ನ ಇನ್ನೊಂದು ವಾರದೊಳಗಡೆ ಪ್ರತಿ ಮನೆ ಮನೆಗೂ ಕಳಿಸ್ಕೊಡ್ತೇನೆ. ಎಲ್ಲರಿಗೂ ಕೂಡ ಪ್ರಚಾರ ಮಾಡಿ ನಮ್ಮೆಲ್ಲ ಆಚಾರ ವಿಚಾರಗಳನ್ನ ತಿಳಿಸಿ ಈ ದೇಶದಲ್ಲಿ ಯಾವ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಆ ಬದಲಾವಣೆಯನ್ನ ತಾವು ತರಬೇಕು. ಒಳಗಡೆನೆ ಜನ ಸುಸ್ತಾಗೋಗಿದ್ದಾರೆ. ಟ್ಯಾಕ್ಸ್ ಕಟ್ಟಿ 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 ನೀವು 10,000 ರೂಪಾಯಿ ಖರ್ಚು ಮಾಡ್ತೀರಿ ತಿಂಗಳಿಗೆ ಅಂತ ಅಂದ್ರೆ 1,800 ರೂಪಾಯಿ ಟ್ಯಾಕ್ಸ್. ಯಾರ ದುಡ್ಡು? ರೈತರ ಬೆವರಿನ ಹಣ, ಕೂಲಿ ಕಾರ್ಮಿಕರ ಬೆವರಿನ ಹಣ. ಈ ಹಣವನ್ನ ಯಾರು ತಗೋತಾ ಇದ್ದಾರೆ? ಉತ್ತರ ಪ್ರದೇಶದ ಅಭಿವೃದ್ಧಿಗೆ, ಗುಜರಾತ್ನ ಅಭಿವೃದ್ಧಿಗೆ ಹೋಗ್ತಾ ಇದೆ. ಇದನ್ನ ಗಮನದಲ್ಲಿಟ್ಕೊಂಡು ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮತ್ತು ಸ್ಥಳೀಯವಾಗಿ ಏನೇ ವ್ಯತ್ಯಾಸಗಳಿದ್ರು, ಅವ್ನಿಗೆ ಹಿಂಗ ಅನ್ಬಿಟ್ಟ ಕಣೋ, ಇವನ್ ಹಂಗ ಅನ್ಬಿಟ್ಟ, MLA ಅವ್ರು ನನ್ಗೆ ಹಂಗ ಅನ್ಬಿಟ್ರು, MP ಅವ್ರು ಹಿಂಗ ಅನ್ಬಿಟ್ರು ಅಂತ ಬೇಜಾರು ಮಾಡ್ಕೊಳ್ಳದೆ, ಇಲ್ಲಿ ನೀವೇ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಸುವಂತದ್ದು ನೀವ್ ಹೇಳ್ಬೇಕು. ನಾವೆಲ್ಲ ಇದ್ದೇವೆ, ಈ ಗ್ರಾಮದ ಅಭಿವೃದ್ಧಿಯನ್ನ ಮಾಡ್ತೇವೆ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ, ಪ್ರೋತ್ಸಾಹ ಕೊಡಿ ಅಂತ ಹೇಳಿ ಮನೆ ಮನೆಗೆ ತೆರಳಿ ನೀವು ಆಶೀರ್ವಾದವನ್ನ ಪಡಿಬೇಕು. ಮತದಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನನ್ನ ಕ್ರಮ ಸಂಖ್ಯೆ 2, 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ಮತ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ತಮ್ಮೆಲ್ಲರಿಗೂ ವಂಚನೆ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.